ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ತೂಗುದೀಪ ಅವರು ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿನ ಭವಿಷ್ಯದ ಬಗ್ಗೆ ಮತ್ತು ಕನಿಷ್ಠ ಸೌಲಭ್ಯ ಕೊಡೋದ್ರ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಇತ್ತು. ಆ ಸಮಯದಲ್ಲಿ ಜೈಲಿನಲ್ಲಿ ನಾನು ಬೆಳಕೇ ನೋಡಿಲ್ಲ ಸ್ವಾಮಿ, ದಯಮಾಡಿ ನನಗೆ ವಿಷ ಕೊಡಿ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ. ಜೈಲಿನಲ್ಲಿ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳನ್ನ ನ್ಯಾಯಾಧೀಶರ ಬಳಿ ಹಂಚಿಕೊಂಡಿದ್ದಾರೆ. ಸದ್ಯ ಇಂಥದೊಂದು ವಿಚಾರ ತಿಳಿದ ಅಭಿಮಾನಿಗಳು ದರ್ಶನ್ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ ಬಾಸ್ಗೆ ಏನಾಯ್ತು ಅಂತ ಮಮ್ಮೂಲ ಮರುತ್ತಾ ಇದ್ದಾರೆ. ಹೌದು, ತೂಗುದೀಪ ಶ್ರೀನಿವಾಸ್ ಅವರಂತಹ ಮೇರು ನಟನ ಮಗನಾದ್ರೂ ಕೂಡ ಬಹಳ ಕಷ್ಟದಿಂದ ಮೇಲೆ ಬಂದವರು ದರ್ಶನ್. ಚಿತ್ರರಂಗದಲ್ಲಿ ಒಂದೊಂದೇ ಮೆಟ್ಟಿಲನ್ನ ಏರುತ್ತಾ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೊರಹೊಮ್ಮಿದ ದರ್ಶನ್ ಅವರದ್ದು ಕಳೆದ ವರ್ಷದವರೆಗೂ ನಿಜಕ್ಕೂ ಪ್ರೇರಣಾದಾಯಕ ವ್ಯಕ್ತಿತ್ವವಾಗಿತ್ತು. ಆದರೆ ಕಳೆದ ವರ್ಷ ಇದೇ ದರ್ಶನ್ ಎತ್ತರಕ್ಕೆ ಏರಿದವರು ದಪ್ಪಂತ ಪಾತಾಳಕ್ಕೆ ಬೀಳ್ಬಹುದು ಅನ್ನೋದಕ್ಕೆ ಕೂಡ ಮಾದರಿ ವ್ಯಕ್ತಿಯಾದ್ರು. ಅಪವಿತ್ರ ಸಂಬಂಧಕ್ಕೆ ಹಾತೊರೆದು ಕಳೆದ ವರ್ಷ 131 ದಿನಗಳವರೆಗೆ ಜೈಲಿನಲ್ಲಿ ಕಾಲವನ್ನ ಕಳೆದ್ರು. ಬೇಲ್ ಮೇಲೆ ಹೊರ ಬಂದ್ರು. ಕಾನೂನನ್ನ ಉಲ್ಲಂಘಿಸಿದ್ದಾರೆ ಅಂತ ಈ ವರ್ಷ ಮತ್ತೆ ಜೈಲು ಪಾಲಾದ್ರು. ಇಂತಹ ದರ್ಶನ್ ಸದ್ಯ ನ್ಯಾಯಾಧೀಶರ ಎದುರು ವಿಷ ಕೊಡುವಂತೆ ಮನವಿಯನ್ನ ಮಾಡಿರೋದು ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಈ ಮೂಲಕ ನ್ಯಾಯಾಧೀಶರಿಗೂ ಶಾಕ್ ಅನ್ನ ನೀಡಿದ್ದಾರೆ. ನಿಮಗೆ ಗೊತ್ತಿರಲಿ, ದರ್ಶನ್ಗೆ ಈ ಪರಪ್ಪನ ಅಗ್ರಹಾರ ಏನಿದೆ ಅದು ಅರಮನೆಯಲ್ಲ, ಬದಲಿಗೆ ಅಕ್ಷರಶಃ ಸೆರೆಮನಿಯಾಗಿದೆ. ರೂಮ್ ನಿಂದ ಹೊರ ಬರೋಂಗಿಲ್ಲ, ಹೊತ್ಕೊಳ್ಳೋಕೆ ಹಾಸ್ಕೊಳ್ಳೋಕೆ ಸರಿಯಾದ ಹಾಸಿಗೆ ದಿಂಬಿಲ್ಲ. ಇನ್ನು ಊಟದ ಕತೆ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಅಂತಹ ಕಡು ಕಷ್ಟದಲ್ಲಿ ದಾಸ ಜೈಲು ದಿನಗಳನ್ನ ದೂಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದ ಹಿನ್ನೆಲೆಯೇ ವಿಶೇಷ ಸವಲತ್ತುಗಳನ್ನ ಬಿಡಿ ಸಾಮಾನ್ಯ ಸವಲತ್ತುಗಳನ್ನು ಕೂಡ ದರ್ಶನ್ಗೆ ನೀಡ್ತಾ ಇಲ್ಲ. ಈ ಹಿನ್ನೆಲೆ ಕೊನೆ ಪಕ್ಷ ಹಾಸಿಗೆ, ತಲೆದಿಂಬು, ಹೊದಿಕೆ ಸೇರಿದಂತೆ ಕನಿಷ್ಠ ಸೌಲಭ್ಯವಾದ್ರೂ ಕೊಡಿ ಅಂತ ದರ್ಶನ್ ಪರ ವಕೀಲರು ಬೆಂಗಳೂರಿನ 64ನೇ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣಾಧೀನ ಕೈದಿಗೆ ಕೊಡಬಹುದಾದಂತಹ ಕನಿಷ್ಠ ಸೌಲಭ್ಯಗಳನ್ನ ನೀಡಿ ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು. ಕಾನೂನು ಪ್ರಕಾರ ಏನ್ ಕೊಡ್ಬೇಕೋ ಅದನ್ನೇ ಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಇಂದು ವಾದವನ್ನ ಮಾಡಿದ್ದಾರೆ. ಇದಲ್ಲದೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ವಿಚಾರವೂ ಸಹ ಚರ್ಚೆಯಾಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂತೆ ಜೈಲು ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ತೀರ್ಪಿಗೂ ಮುನ್ನ ವಿಚಾರಣೆ ವೇಳೆ ಜಡ್ಜ್ ಬಳಿ ಮಾಡಿದಂತಹ ದರ್ಶನ್ ಮನವಿಯನ್ನ ಬೆಂಗಳೂರಿನ ನ್ಯಾಯಾಲಯ ಪುರಸ್ಕರಿಸಿದೆ. ಇನ್ನು ಬಳ್ಳಾರಿ ಜೈಲು ಶಿಫ್ಟ್ ಬಗ್ಗೆ ಯಾವುದೇ ಉತ್ತರ ಹೊರಬಿದ್ದಿಲ್ಲ. ಜೈಲಿನ ಕೈಪಿಡಿಯನ್ನ ಅನುಸರಿಸಬೇಕು ಅನ್ನೋ ಷರತ್ತುಗಳನ್ನ ಹಾಕಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನ ನೀಡೋಕೆ ಅನುಮತಿಯನ್ನ ನೀಡಿದೆ ನ್ಯಾಯಾಲಯ. ಇದರಿಂದ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಈ ವಿಚಾರ ಕೇಳಿದ ಅಭಿಮಾನಿಗಳು ಸಹ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ.